ಮೈ ಗಾಡ್, ಶ್ಯಾಮನ ಒಂಟಿಯಾಗಿ ಬಿಟ್ಟು ಬಂದು ತಪ್ಪು ಮಾಡಿದ್ವಿನೋ ಅನ್ನಿಸ್ತಾ ಇದೆ ಡ್ಯಾಡಿ. ನೋಡು ಅಖಿಲ್, ನೀನ್ ಗಾಬರಿ ಆಗಬೇಡ, ಏನೂ ಆಗಲ್ಲ. ಶ್ಯಾಮನ್ ಏನೂ ಆಗಲ್ಲ. ಶ್ಯಾಮ ನಂಬಿರೋ ಆ ಕೃಷ್ಣನೇ ಶ್ಯಾಮನ್ ಕಾಪಾಡ್ತಾನೆ. ಶ್ಯಾಮ ಕ್ಷೇಮವಾಗಿ ಮನೆಗೆ ಹಿಂದಿರುಗಿ ಬರ್ತಾಳೆ. ನೀನೇನ್ ಗಾಬರಿ ಆಗ್ಬೇಡ. ಓಕೆ ಡ್ಯಾಡಿ. ಶ್ಯಾಮ ಸಿಕ್ತಿದ್ದ ಹಾಗೆ ನಿಮಗೆ ಫೋನ್ ಮಾಡ್ತೀನಿ. ಇಡ್ತೀನಿ ಡ್ಯಾಡಿ. ಏನಾಯ್ತು ರೀ? ಶ್ಯಾಮ ಎಲ್ಲಿದ್ದಾಳೆ? ಅಖಿಲ್ಗೆ ಗಾಬರಿ ಆಗ್ಬೇಡ ಅಂತ ಹೇಳ್ತಿದ್ದೀರಲ್ಲ, ಏನಾಯ್ತು ರೀ? ಏನಿಲ್ಲ ಏನಿಲ್ಲ ವಸಂತ, ಅಲ್ಲಿ ಶ್ಯಾಮ ಕಾಣಿಸ್ತಿಲ್ವಂತೆ. ಕಾಣ್ತಿಲ್ವಾ? ಅಂದ್ರೆ ಅದು ಆ ಮೆಡಿಕಲ್ ಶಾಪ್ ಕ್ಲೋಸ್ ಆಗಿತ್ತಂತೆ. ಬಹುಶಃ ಮೆಡಿಕಲ್ ಶಾಪ್ ಕ್ಲೋಸ್ ಆಗಿದೆ ಅಂತ ಬೇರೆ ಮೆಡಿಕಲ್ ಶಾಪ್ ಹೋಗಿರ್ತಾಳೆ. ಅಖಿಲ್ ಶ್ಯಾಮನ ಕರ್ಕೊಂಡು ಬಂದೇ ಬರ್ತಾನೆ. ಏನೋ ರೀ, ನನ್ ಮನ್ಸಿಗೆ ಯಾಕೋ ಕೆಟ್ಟದಾಗಿದೆ ಅಂತ ಅನ್ನಿಸ್ತಿದೆ. ಶ್ಯಾಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಭಯ ಆಗ್ತಿದೆ ರೀ. ಅತ್ತೆ, ನೀವೇನೂ ಹೆದರ್ಕೋಬೇಡಿ, ಶ್ಯಾಮಗೇನೂ ಆಗಲ್ಲ. ಸ್ವಾಮಿ, ರಾತ್ರಿಯಿಂದ ನಮ್ ಶ್ಯಾಮ ಕಾಣ್ತಾ ಇಲ್ಲ. ಶ್ಯಾಮ ಎಲ್ ಹೋಗಿದ್ದಾಳೋ, ಏನಾಗಿದೆಯೋ ಅಂತ ಅರ್ಥ ಆಗದೆ ಅಖಿಲ್ ಹುಚ್ಚನ ಹಾಗೆ ಊರೆಲ್ಲ ತಿರುಗ್ತಾ ಇದ್ದಾನೆ. ಬ್ರದರ್, ಈ ಫೋಟೋಲಿರೋ ಹುಡುಗಿ ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ಸಾಹೇಬ್ರೆ, ಈ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ? ಇಲ್ಲ ಕಂದ, ನಾನು ನೋಡಿಲ್ಲ. ಶ್ಯಾಮ ನನ್ಗೆ ಸೊಸೆ ಅಷ್ಟೇ ಅಲ್ಲ, ಅವಳು ನನ್ ಮಗಳು ಕೂಡ.
ನನ್ನ ಮಗಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಎಷ್ಟು ಕಷ್ಟ ಪಡ್ತಿದ್ದಾಳೋ ಅಂತ ನನ್ನ ಮನ್ಸು ಒದ್ದಾಡ್ತಿದೆ. ಯಾರಿವರು? ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ದಾರೆ? ನನ್ ಕಾಣಿಸ್ತಿಲ್ಲ ಅಂತ ಮನೆಯವರೆಲ್ಲ ಎಷ್ಟು ಗಾಬರಿ ಆಗಿರ್ತಾರೋ ಏನೋ. ಶ್ಯಾಮ, ಎಲ್ಲಿಗೆ ಹೋದೆ ಶ್ಯಾಮ? ಒಂದ್ಸಲ ಕಾಣಿಸು ಶ್ಯಾಮ, ಪ್ಲೀಸ್. ಅಲ್ಲೋಡಿ, ಮಾವ ಮತ್ತೆ ಎಲ್ರು ಬಂದ್ರು ಅನ್ಸತ್ತೆ. ಏನ್ರಿ ಏನ್ರಿ ಏನಾಯ್ತು ರೀ? ಶ್ಯಾಮ ಎಲ್ಲಿದ್ದಾಳೆ? ಅವಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಲೋ, ನಾನು ಹೋಗಿ ನಮಗೆಲ್ಲ ಟಿಫನ್ ತಂದ್ಬಿಡ್ತೀನಿ ಕಣೋ. ಹೇಯ್, ಟೈಮ್ ಈಗ 7 ಗಂಟೆ ಕಣ. ಇಷ್ಟೊತ್ತಿಗೆ ಏನೋ ತಿಂಡಿ ತಿಂತ್ಯಾ? 9 ಗಂಟೆ ಆಗ್ಲಿ ಬಿಡು. 9 ಗಂಟೆ ನನ್ಗಾಗಲ್ಲ ಕಣೋ. ಯಾಕಾಗಲ್ವೋ? 8 ಗಂಟೆಯಿಂದ 10 ಗಂಟೆವರೆಗೂ ನಾನು ಬ್ಲೂ FM ಕೇಳ್ತೀನಿ. ಬ್ಲೂ FM? ಅದರಲ್ಲಿ ಮಾತು ಗೀತೆ ಕೃಷ್ಣ ತುಳಸಿ ಪ್ರೋಗ್ರಾಮ್ ಅಂದ್ರೆ ನನಗ್ ತುಂಬಾ ಇಷ್ಟ ಕಣೋ. ದಿನ ಅದನ್ನ ಕೇಳಲೇಬೇಕು. ಸರಿ ಬಿಡು, ಆ ಪ್ರೋಗ್ರಾಮ್ ಆದ್ಮೇಲೆ ತಿಂಡಿ ತಿನ್ನುವಂತೆ. ಅದಕ್ ಮುಂಚೆ ಏನಾದ್ರೂ ನೀನ್ ಆಚೆ ಹೋದ್ರೆ ಅಣ್ಣ ನನ್ನನ್ ಬೈತಾನೆ. ಸರಿ ಬಿಡು. ಟೈಮ್ 7 ಗಂಟೆ ಆಯ್ತಾ? 8 ಗಂಟೆಗೆಲ್ಲ ನಾನು FM ಸ್ಟೇಷನ್ಗೆ ಹೋಗದೆ ಇದ್ರೆ ಸೌಜನ್ಯ ಮೇಡಮ್ ಸುಮ್ನಿರಲ್ಲ. ನೋಡು, ಮೊದ್ಲೇ ಹೇಳ್ತಿದ್ದೀನಿ, ಆಡಿಷನ್ಗೆ ಬಂದ ಹಾಗೆ ಕೆಲ್ಸಕ್ಕೂ ಲೇಟ್ ಆಗಿ ಬಂದ್ರೆ ನಾನ್ ಸುಮ್ನಿರಲ್ಲ. ಸರಿ ಮೇಡಮ್. ಇದು ಲೈವ್ ಪ್ರೋಗ್ರಾಮ್. 1 ಮಿನಿಟ್ ಲೇಟ್ ಆಗಿ ಬಂದ್ರು ನೆಕ್ಸ್ಟ್ ಮಿನಿಟ್ ನಿನ್ನ ಕೆಲ್ಸದಿಂದ ತೆಗೆಸ್ತೀನಿ, ಗೊತ್ತಾಯ್ತಾ? ಏನ್ ಕೃಷ್ಣ, ಯಾಕೆ ನನ್ಗೆ ಇಷ್ಟು ಪರೀಕ್ಷೆ ಕೊಡ್ತೀಯ? ಯಾಕೆ? 1 ನಿಮಿಷ ಏನಾದ್ರೂ ಲೇಟ್ ಆಗಿ ಹೋದ್ರು ಕೆಲ್ಸ ಹೋಗುತ್ತೆ. ಕೆಲ್ಸ ಹೋದ್ರೆ ಗೌರ್ಮೆಂಟ್ ಸಾಲ ತೀರ್ಸೋಕ್ಕಾಗಲ್ಲ. ಸಾಲ ತೀರಿಸದೇ ಇದ್ರೆ ಮಾತು ಅಬ್ದಾಗುತ್ತೆ. ನಿಂತ್ಕೋ, ನಿಂತ್ಕೋ, ಓಡೋಗ್ತಾ ಇದ್ದಾಳ ಅವಳು. ಬಂದ್ರು. ಬರ್ತಿದ್ದೀನಣ್ಣ. ನಿಂತ್ಕೊಳ್ಳೆ. ತುಂಬಾ ಒಳ್ಳೆ ವಿಷಯ ಹೇಳಿದೆ ಕಣು.
ಆ ಕೃಷ್ಣನೇ ಶ್ಯಾಮನ ಕಾಪಾಡಿರೋದು. ಇಷ್ಟಕ್ಕೂ ನೀನ್ ಎಲ್ಲಿದ್ಯೋ? ಮನೆಗೆ ಬರ್ತಿದೀವಿ ಅಣ್ಣ. ಬೇಗ ಬಂದ್ಬಿಡೋ, ಅಪ್ಪ ಅಮ್ಮ ಗಾಬರಿ ಆಗ್ತಿದ್ದಾರೆ. ಸರಿ ಅಣ್ಣ. ಹಾ ಅಣ್ಣ, ಈ ವಿಷಯನ ಇವಾಗ್ಲೇ ಡ್ಯಾಡಿಗೆ ಮಮ್ಮಿಗೆ ಎಲ್ರಿಗೂ ಹೇಳು ಅಣ್ಣ. ಶ್ಯಾಮ ಬಗ್ಗೆ ಎಲ್ರು ಯೋಚನೆ ಮಾಡ್ತಿರ್ತಾರೆ. ನಾವು ಹೊರಡ್ತಿದೀವಿ ಅಂತ ಹೇಳು. ಆಯ್ತು ಕಣೋ. ಶ್ಯಾಮ ನಡಿ, ನಾವು ಬೇಗ ಹೋಗ್ಬೇಕು. ಅವರೆಲ್ಲ ಟೆನ್ಷನ್ ಆಗಿರ್ತಾರೆ. ನಡಿ. ಏನ್ ಶ್ಯಾಮ, ಏನ್ ಯೋಚಿಸ್ತಿದ್ಯಾ? ಏನಂದ್ರೆ ನಾನೊಂದ್ ಮಾತು ಹೇಳ್ತೀನಿ, ಏನು ಅಂದ್ಕೋಬಾರ್ದು. ಹೇಳು ಶ್ಯಾಮ. ಅದೇ ನಾನ್ ಸಿಕ್ಕಿರೋ ವಿಷಯನ ಮನೇಲಾಗ್ಲೇ ಹೇಳಿದ್ರಲ್ಲ, ಸೊ ಮನೆಗ್ ಸ್ವಲ್ಪ ಲೇಟಾಗಿ ಹೋದ್ರು ಪರವಾಗಿಲ್ಲ ಅಲ್ವಾ? ಕೃಷ್ಣ ತುಳಸಿ ಲೇಟಾಗಿ ಬರೋದು ಅನ್ನೋದು ಇದು ಫಸ್ಟ್ ಟೈಮ್ ಅಲ್ಲ ಸರ್. ತುಂಬಾ ಸಲ ಅವಳು ಹೀಗೆ ಲೇಟಾಗಿ ಬಂದಿದ್ದಾಳೆ. ಅವಳು ಲೇಟಾಗಿ ಬಂದ ಪ್ರತಿ ಸಲ ನಾವೇ ಹೇಗೋ ಮಾಡಿ ಮ್ಯಾನೇಜ್ ಮಾಡ್ತಿದ್ವಿ. ಹೌದು ಸರ್, ಇಂಥ ವಿಷಯನ ನಿಮ್ ಮುಂದೆ ತಗೊಂಡ್ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ದೆ ನಾನು ಸೌಜನ್ಯ ಅವರೇ ಹೇಗೋ ಮ್ಯಾನೇಜ್ ಮಾಡ್ತಿದ್ವಿ ಸರ್. ಹೌದು ಸರ್, ಅವಳು ಹೊಸ ಆರ್ಜೆ ಅಲ್ವಾ, ಈಗೀಗ ಕರಿಯರ್ ಸ್ಟಾರ್ಟ್ ಆಗ್ತಿದೆ. ಆ ಹುಡುಗಿ ಬಗ್ಗೆ ನಿಮ್ ಹತ್ರ ಕಂಪ್ಲೇಂಟ್ ಮಾಡೋದು ಯಾಕೆ ಅಂತ ನಾವೇ ಹೇಗೋ ಮ್ಯಾನೇಜ್ ಮಾಡ್ತಿದ್ವಿ ಸರ್. ನಾವು ಹೀಗೆ ಮ್ಯಾನೇಜ್ ಮಾಡ್ತಿರೋದಿಕ್ಕೆ ಅವಳಿಗೆ ಹಗುರಾಗಿದ್ದೀವಿ ಸರ್. ದಿನ ಲೇಟ್ ಆಗಿ ಬರಕ್ಕೆ ಶುರು ಮಾಡಿದ್ದಾಳೆ ಸರ್. ಕನಿಷ್ಠ ಇದಕ್ ಮುಂಚೆ ಫೋನ್ ಆದ್ರೂ ರಿಸೀವ್ ಮಾಡ್ತಿದ್ಲು ಸರ್. ಇವತ್ತು ಆಕ್ಚುಲಿ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಒಳ್ಳೆ ಪಾಪ್ಯುಲಾರಿಟಿ ಇರೋ ಪ್ರೋಗ್ರಾಮ್ ಸರ್. ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಮಾಡದೇ ಇದ್ರೆ ಲಿಸನರ್ಸ್ ಕಡಿಮೆ ಆಗ್ತಾರೆ ಸರ್. ನಮ್ ರೆಪ್ಯುಟೇಷನ್ ಹಾಳಾಗತ್ತೆ ಸರ್. ಹೌದು ಸರ್, ಬೇರೆ ಆರ್ಜೆ ಹತ್ರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಸೋದು ಬೆಟರ್ ಏನು ಸರ್? ಓಕೆ, ಇನ್ ಟೈಮಲ್ಲೇ ಪ್ರೋಗ್ರಾಮ್ ಶುರು ಮಾಡಿ. ಹಾಗೆ ಕೃಷ್ಣ ತುಳಸಿ ಬಂದ್ರೆ ನನ್ನ ಕ್ಯಾಬಿನ್ಗೆ ಕಳಿಸ್ಕೊಡಿ. ಸರಿ ಸರ್. ಬನ್ನಿ ರಾಮರಾವ್ ಅವರೇ. ನಾನೇ ಏನಾದ್ರೂ ಮಾಡಿ ಅವಳನ್ನ ಪ್ರೋಗ್ರಾಮ್ ಇಂದ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಮ್ಗೊಂದ್ ಚೂರು ಕಷ್ಟ ಕೊಡ್ದೇನೆ ಟೈಮಿಗೆ ಸರಿಯಾಗಿ ಬರ್ದೆ ಅವಳಷ್ಟಕ್ಕೆ ಅವಳೇ ಬಯಸಿ ಬಯಸಿ ಕಷ್ಟ ತಂದ್ಕೊಂಡ್ಲು. ಇನ್ನು ಇವತ್ತಿಗೆ ಆ ಕೃಷ್ಣ ತುಳಸಿ ಚಾಪ್ಟರ್ ಕ್ಲೋಸ್. ಸರಿ ರೀ, ನಾನು ಹೋಗ್ ಬರ್ತೀನಿ. ಯು ಆರ್ ಗ್ರೇಟ್ ಶ್ಯಾಮ. ಶ್ಯಾಮ, ಯು ಆರ್ ಗ್ರೇಟ್. ನೀನಿರೋ ಈ ಪರಿಸ್ಥಿತಿಲಿ ಯಾರು ಕೂಡ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ. ನೀನಾಗಿದ್ದಕ್ಕೆ ಬಂದಿದ್ಯಾ. ಐ ಆಮ್ ಪ್ರೌಡ್ ಆಫ್ ಯು ಶ್ಯಾಮ. ಆಲ್ ದಿ ಬೆಸ್ಟ್. ಸರಿ, ನೀನ್ ಹೋಗು. ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ. ಸರಿನಾ? ಆಲ್ ದಿ ಬೆಸ್ಟ್.
ನಿಲ್ಲು. ಯಾವಾಗ ಬೇಕೋ ಅವಾಗ ಬರೋದಕ್ಕೆ ಇದು ನಿನ್ ಮನೆ ಅಲ್ಲ. ಸಾರಿ ಮೇಡಮ್, ಒಂದ್ ಪರ್ಸನಲ್ ಪ್ರಾಬ್ಲಮ್ ಇಂದ ಲೇಟ್ ಆಯ್ತು. ಹೇಳೋದ್ ಕೇಳಿಸ್ತಾ ಇಲ್ವಾ? ಪ್ರೋಗ್ರಾಮ್ಗೆ ಲೇಟ್ ಆಗ್ತಿದ್ಯಲ್ಲ ಮೇಡಮ್. ಆ ವಿಷಯ ನಿನ್ಗೆ ಟೈಮ್ ಆದ್ಮೇಲೆ ನೆನ್ಪಾಗ್ತಿದ್ಯಾ? ನಿನಗೆ ಬ್ಯಾಡ್ ಟೈಮ್ ಶುರುವಾಗಿದೆ. ಹೋಗಿ ಚೇರ್ಮನ್ ಸರ್ನ ನೋಡು. ಅವರು ನಿನ್ಗೋಸ್ಕರ ವೇಟಿಂಗು. ಹೋಗಮ್ಮ. ಹೋಗು. ಲೇಟ್ ಆಗಿದ್ದಕ್ಕೆ ಸಾರಿ ಸರ್. ನಿನ್ ಸಾರಿ ನನಗೆ ಬೇಕಾಗಿಲ್ಲಮ್ಮ. ನಾನು ಹೇಳೋದನ್ನ ಕೇಳಿಸ್ಕೊ. ನಮ್ಗೆ ಟ್ಯಾಲೆಂಟ್ ಇರೋ ಜೊತೆಗೆ ಪಂಕ್ಚುಯಾಲಿಟಿ ಕೂಡ ಇರಬೇಕು. ಇವೆರಡೂ ಇರೋರಿಗೆ ಸಕ್ಸಸ್ ಸಿಗುತ್ತೆ. ಅವೆರಡೂ ಇಲ್ಲದೆ ಇದ್ರೆ ನಾನು ಗೌರವ ಕೊಡೋಲ್ಲ, ಸಹಿಸೋಲ್ಲ, ಕೆಲ್ಸಕ್ಕೂ ಇಟ್ಕೊಳ್ಳೋಲ್ಲ. ನೀನ್ ಬೇರೆ ಕಡೆ ಕೆಲಸ ನೋಡ್ಕೊಳಮ್ಮ. ಅದ್ ಹಾಗಲ್ಲ ಸರ್, ನಾನು ಹೇಳೋದನ್ನ ಒಂದೇ ಒಂದ್ಸಲ ಕೇಳಿ ಸರ್, ಪ್ಲೀಸ್ ಸರ್. ಕೃಷ್ಣ ತುಳಸಿ, ಹೋಗುವಾಗ ಸ್ವಲ್ಪ ಡೋರ್ ಹಾಕೊಂಡು ಹೋಗಮ್ಮ. ನನ್ಗೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ. ಅದು ಅಖಿಲ್ ಕಾರ್ ತರ ಇದೆಯಲ್ಲ. ಅರುಣ್, ಅರುಣ್, ಅದು ಅಖಿಲ್ ಕಾರೇ ಅಲ್ವಾ? ಎಲ್ಲಿ ಐಶ್ವರ್ಯ? ಆ ಆಟೋ ಮುಂದೆ, ಅಲ್ಲೋಡು ಮುಂದೆ ಹೋಗ್ತಿದ್ಯಲ್ಲ, ಅದು ಅಖಿಲ್ ಕಾರೇ ಅಲ್ವಾ? ನನಗೇನು ಕಾಣಿಸ್ತಿಲ್ಲ ಐಶ್ವರ್ಯ. ಅವ್ರದೇ ಕಾರ್ ಆಗಿದ್ರು ಏನೀಗ? ಅವ್ರ ಮನೆಗೆ ಬರ್ತಿರೋದಲ್ವಾ? ಮೊದಲು ನೀನು ಹೋಗು, ನನ್ನ ಡಿಸ್ಟರ್ಬ್ ಮಾಡಬೇಡ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಹಾಗಲ್ಲ ಪ್ಲೀಸ್. ಛೇ, ಇದೇನು ಇದ್ದಕ್ಕಿದ್ದಂಗೆ ಕಾರೇ ಕಾಣ್ತಿಲ್ಲ. ಎಲ್ಲಿ ಹೋಗಿರ್ಬೋದು? ಏನ್ ಶ್ಯಾಮ, ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ನೆನೆ ನನ್ನ ಕಿಡ್ನಾಪ್ ಮಾಡಿದ್ಯಾರು? ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ನನಗೂ ಅದೇ ಅರ್ಥ ಆಗ್ತಿಲ್ಲ ಶ್ಯಾಮ. ನನ್ಗೆ ಯಾಕೋ ಇದೆಲ್ಲ ಗೌರಮ್ಮನೇ ಮಾಡಿಸಿದಳೆ ಅಂತ ಯಾಕೋ ಅನಿಸ್ತಿದೆ ರೀ. ಇಲ್ಲ ಶ್ಯಾಮ, ನಿನ್ನೆ ನೈಟ್ ಎಲ್ಲ ಅವರು ನಮ್ ಜೊತೆನೇ ಇದ್ರು. ಇದು ಅವ್ರ ಕೆಲ್ಸ ಅಲ್ಲ ಅಂತ ಅನ್ಸತ್ತೆ. ನೀನೇನ್ ಹೆದರಬೇಡ ಶ್ಯಾಮ. ಈ ಕಿಡ್ನಾಪ್ ಹಿಂದೆ ಯಾರಿದಾರೋ, ಯಾರು ಮಾಡಿಸಿದಾರೋ ಎಲ್ಲ ನಾನು ತಿಳ್ಕೊತೀನಿ. ಅವರನ್ನ ಸುಮ್ಮನೆ ಬಿಡಲ್ಲ ಶ್ಯಾಮ. ಏನಂದ್ರೆ ಟೈಮ್ ಎಷ್ಟಾಗಿದೆ? 8:30 ಶ್ಯಾಮ. ಅಯ್ಯೋ ಹೌದಾ, ಒಂಚೂರು ಬೇಗ ಮನೆಗ್ ಹೋಗ್ರಿ. ಯಾಕೆ ಶ್ಯಾಮ? ಏನಿಲ್ಲ ರೀ, ರೋಹಿಣಿ ನಕ್ಷತ್ರ ಇನ್ನೊಂದ್ 1/4 ಗಂಟೆಲಿ ಹೋಗ್ಬಿಡತ್ತೆ. ಕೃಷ್ಣನ್ ಜನ್ಮ ನಕ್ಷತ್ರ ಅಲ್ವಾ, ಅದಕ್ಕೆ ಆ ನಕ್ಷತ್ರ ಹೋಗೋಷ್ಟ್ರಲ್ಲಿ ನಾನ್ ಕೃಷ್ಣನ್ಗೆ ದೀಪ ಹಚ್ಬೇಕು ರೀ. ಅದಕ್ಕೆ ಸರಿ.
दीनबन्धु गोविन्द केशव घनश्याम शौर्यकीर्तिवन्ता हे राधा वल्लभा दीनबन्धु गोविन्द केशव घनश्याम शौर्यकीर्तिवन्ता हे राधा वल्लभा हे भक्तवत्सला देवाधिदेवा कमलनाभ माधव कृष्ण हे पद्मनाभ मुरलीधर सत्यवचन श्याम सुन्दरी ಭಕ್ತರೆಲ್ಲರನ್ನು ಕಣ್ಣಿಟ್ಟು ಕಾಂಬವನು ಆಪತ್ತು ಬಂದಾಗ ಕೃಪೆಯಿಟ್ಟು ಕಾಯುವವನು ನೀ ಭಕ್ತರೆಲ್ಲರನ್ನು ಕಣ್ಣಿಟ್ಟು ಕಾಂಬವನು ಆಪತ್ತು ಬಂದಾಗ ಕೃಪೆಯಿಟ್ಟು ಕಾಯುವವನು. ನೀನಾ ಕರೆಯೋದಲ್ವಾ, ಹೀಗೆ ಸಡನ್ ಆಗಿ ಹೆದರ್ಸ್ತೀಯಲ್ಲ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ, ಅಲ್ಲಿ ಅಖಿಲ್ ಕಾರ್ ನಿಂತ್ಕೊಂಡಿತ್ತು, ಅವರು ಇಲ್ಯಾಕ್ ನಿಲ್ಸಿದ್ದಾರೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ಅಯ್ಯೋ ಐಶ್ವರ್ಯ, ಅವ್ರು ಹೇಗೂ ಬರೋದ್ ಮನೆಗೆ ಅಲ್ವಾ? ರಾತ್ರಿಯಿಂದ ಶ್ಯಾಮನ್ಗೋಸ್ಕರ ಹುಡುಕಿ ಹುಡುಕಿ ನನ್ಗೆ ತುಂಬಾ ನಿದ್ರೆ ಬರ್ತಿದೆ. ಮೊದ್ಲು ಮನೆಗೆ ಹೋಗೋಣ ಬಾ. ಹಾಗಲ್ಲ, ಅವ್ರು ಬರ್ತಾರ ಬಾ. ಅರುಣ್ ಈ ಕಾರ್ ಅಖಿಲ್ದು. ಅವ್ರು ಬರ್ತಾರ ಬಾ ಐಶ್ವರ್ಯ, ಬಾ. ನೀನ್ ಹೇಳ್ತೀನಿ. ಅಖಿಲ್ ಕಾರ್ ಇಲ್ಲಿ ಹಾಕಿದೆ. ಮೊದಲು ನಿನ್ ಕಾರ್ ತೆಗಿ. ಶ್ಯಾಮ, ಇವಾಗ ನೀನ್ ಹ್ಯಾಪಿ ಅಲ್ವಾ? ತುಂಬಾ ತುಂಬಾ ಖುಷಿಯಾಗಿದ್ದೀನಿ ರೀ. ನಡಿ. ಹೋಗ್ ಬರ್ತೀನಿ ಕೃಷ್ಣ. ಹೋಗೋಣ ಬನ್ರಿ. ಕನಿಷ್ಠ ನಮಗ್ ಫೋನ್ ಮಾಡಿ ಕೂಡ ಹೇಳ್ದೆ ನೀನ್ ಯಾಕೆ ಹೋದೆ ಅಂತ ಹೇಳು. ನಿನ್ ಬಗ್ಗೆ ನಿನಗೇನಾಗಿದೆಯೋ ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಹೇಳು ಶ್ಯಾಮ, ಎಲ್ಲಿಗೆ ಹೋಗಿದ್ದೆ? ಹೇಳು ಶ್ಯಾಮ, ಅತ್ತೆ ಕೇಳ್ತಿದಾರಲ್ಲ, ಅವ್ರಿಗೆ ಉತ್ತರ ಕೊಡು. ಅದು ಅಂದ್ರೆ ಅತ್ತೆ, ಅದು ರಾತ್ರಿ ನಾನು ರಾತ್ರಿ